ಬೆಂಗಳೂರಿನಲ್ಲಿ ಈ ಎಲೆಕ್ಟ್ರಿಕ್ ಬಸ್ಗಳು ಯಾರ ಜೀವವನ್ನು ತೆಗೆಯುತ್ತೆ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಕೊಲ್ಲೋದಕ್ಕೆ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದಾರಾ ಚಾಲಕರು ಅನ್ನೋ ಪ್ರಶ್ನೆ ಉದ್ಭವಿಸೋ ರೀತಿ ಆಗ್ತಾ ಇದೆ. ದಿನಕ್ಕೊಂದರಂತೆ ಅಪಘಾತ. ಆ ಡೀಟೇಲ್ಸ್ ನೋಡೋಣ. ಅದ್ರ ಜೊತೆಗೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿದ್ದಾರೆ, ಕಿಡಿಕಾರಿದ್ದಾರೆ. ಯಾರ್ದು ತಪ್ಪು ಅವ್ರ ಪ್ರಕಾರ ಅನ್ನೋದನ್ನ ಕೂಡ ಅವರು ವಿವರಿಸಿದ್ದಾರೆ. ಹಾಗೆ ಓಲಾ, ಊಬರ್ ಸೇರಿದಂತೆ ಕೆಲ ಅಗ್ರಿಗೇಟರ್ ಕಂಪನಿಗಳು ಜನರಿಂದ ವಸೂಲಿಗೆ ಇಳಿದಿದ್ವು. ಖಾಸಗಿ ಕ್ಯಾಬ್ ಸೇವೆಗಳ ಹಾವಳಿಗೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಭಾರತ್ ಕ್ಯಾಬ್ನಿಂದ ನವೆಂಬರ್ನಲ್ಲಿ ಆರಂಭ ಆಗ್ತಾ ಇದೆ. ಸೊ ಈ ಮೂರು ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ನಗರದಲ್ಲಿ ಮುಂದುವರೆದ ಬಸ್ ಅಪಘಾತ ಕೇಸ್. ಇವಿ ಬಸ್ ಚಾಲಕರಿಂದ ರ್ಯಾಶ್ ಡ್ರೈವಿಂಗ್. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಗೆ ಫುಲ್ ಟೆನ್ಷನ್. ಅಪಘಾತ ತಡೆಗೆ ಸಾರಿಗೆ ಸಚಿವರಿಂದ ಪ್ಲಾನ್. ನಗರದಲ್ಲಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳಿಂದ ಸರಣಿ ಸಾವುಗಳಾಗ್ತಿವೆ. 2 ದಿನದ ಹಿಂದೆ ಬೆಂಗಳೂರಿನ ಹಂಪಿ ನಗರದ ಬಸ್ ನಿಲ್ದಾಣದಲ್ಲಿ ಮತ್ತೊಂದು ಜೀವ ಬಲಿಯಾಗಿದೆ. ಇವಿ ಬಸ್ಗಳ ರ್ಯಾಶ್ ಡ್ರೈವಿಂಗ್ನಿಂದ ರಸ್ತೆ ಅಪಘಾತ, ಅಮಾಯಕ ವಾಹನ ಸವಾರರು, ಪಾದಾಚಾರಿಗಳ ಸಾವುಗಳಾಗ್ತಿವೆ. ಈ ಸಾವು ನೋವುಗಳಿಂದ ಸಾರಿಗೆ ಇಲಾಖೆಗೆ ಡ್ಯಾಮೇಜ್ ಆಗ್ತಾ ಇತ್ತು. ಸಾರಿಗೆ ಸಚಿವರಿಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಈ ಅಪಘಾತಗಳನ್ನ ಹೇಗೆ ತಡೆಗಟ್ಟಬೇಕು ಹಾಗೂ ರಸ್ತೆ ಅಪಘಾತ ಪ್ರಕರಣಗಳ ಬಗ್ಗೆ ಇಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಧ್ಯಮಗಳ ಜೊತೆ ಮಾತನಾಡಲಿದ್ದಾರೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳನ್ನ ಖಾಸಗಿ ಕಂಪನಿ ನಿರ್ವಹಣೆ ಮಾಡ್ತಾ ಇದ್ದು, ಚಾಲಕರನ್ನ ಅದೇ ಕಂಪನಿಯೇ ನೇಮಕ ಮಾಡಿಕೊಳ್ಳುತ್ತೆ. ಕ್ಯಾಬ್, ಟೆಂಪೋ, ಆಟೋ ಓಡಿಸಿದವರನ್ನು ಚಾಲಕರಾಗಿ ನೇಮಿಸಿಕೊಂಡಿದ್ದಕ್ಕೆ ಪದೇ ಪದೇ ರಸ್ತೆ ಅಪಘಾತಗಳು ಆಗ್ತಿವೆ ಅಂತ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಬಹುತೇಕ ಅಪಘಾತ ಪ್ರಕರಣಗಳು ಎಲೆಕ್ಟ್ರಿಕ್ ಬಸ್ಗಳಿಂದಲೇ ಆಗ್ತಿದ್ದು, ಚಾಲಕರ ಅಜಾಗರೂಕತೆ ಹಾಗೂ ರ್ಯಾಶ್ ಡ್ರೈವಿಂಗ್ಗೆ ಕಾರಣ. ಹಂಪಿ ನಗರದಲ್ಲಿ ಇವಿ ಬಸ್ ಡಿಕ್ಕಿಯಾಗಿ ಮೃತಪಟ್ಟಿದ್ದ ಮಾಲಾ ಕುಟುಂಬಸ್ಥರು ಸಾರಿಗೆ ಸಚಿವರು ಹಾಗೂ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅವ್ರ ಮನೆಯಲ್ಲಿ ಅವ್ರ ಮಕ್ಳಿಗೆ ಏನಾದ್ರು ಆಗಿದ್ರೆ ಮಾತ್ರ ತಾನೇ ಆ ಲಾಸಸ್ ಏನು ಅಂತ, ನೋವೇನು ಅಂತ ಗೊತ್ತಾಗುತ್ತೆ. ಅವ್ರು ಆರಾಮಾಗಿ ಕೂತೇ ಇರ್ತಾರೆ. ಅವ್ರು ಕೂತಿದ್ದ ಜಾಗದಲ್ಲಿ ಅವ್ರದವ್ರು ನಡೆಸ್ಕೊತಾನೆ ಇರ್ತಾರೆ. ನಮ್ದು ಯಾರು ನೋಡ್ತಾರೆ ಬಂದು? ಇವಾಗ ಅವ್ರ ಅರೆಸ್ಟ್ ಮಾಡಿದ್ದಾರೆ ಡ್ರೈವರ್ನಾಗಲಿ ಅಂತ ಏನೇ ಹೇಳಿದ್ರು ಅದೆಲ್ಲ ಒಂದು ಮಟ್ಟಕ್ಕೆ ಒಂದು 3 ಮಂತ್ಸ್ವರೆಗೂ ಅದೊಂದು ಇರುತ್ತೆ. ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ ಎಲ್ಲರೂ. ಆಮೇಲೆ ನಮ್ಗಾಗಿದ್ದ ನಷ್ಟ ಯಾರು ಕೊಡ್ತಾರೆ? ಇದು ಬಸ್ ಅವರಿಂದನೇ ಆಗಿರೋದು. ಯಾಕೆ ಬ್ರೇಕ್ ಇರಲಿಲ್ವಾ? ಅವ್ರು ಹೇಳಿದ್ದು ಉಡಾಫೆ ಮಾತು ಅದೇನೆ. ಅವ್ರಾಗ ಅವ್ರು ಅಡ್ಡ ಬಂದ್ರೆ ಅಂತ ಹೇಳ್ತಿದ್ದಾರೆ. ಅಡ್ಡ ಹೇಗೆ ಬರೋಕ್ಕಾಗುತ್ತೆ? ಎಲ್ಲ ಗೊತ್ತಿದ್ದು ಹೋಗಿ ಬೀಳಕ್ಕಾಗುತ್ತಾ? ಹಂಗೆ ಆಗೋದಿಲ್ಲ. ಗೊತ್ತಿದ್ದು ಹೋಗಿ ಯಾಕೆ ಬೀಳ್ತಾರೆ? ಅವ್ರೊಂದು ಬ್ರೇಕ್ ಇರಲಿಲ್ವಾ ಬಸ್ಸಿಗೆ? ಇದೇ ವರ್ಷ ಜುಲೈ 18ರಿಂದ ಆಗಸ್ಟ್ 20ರ ಒಳಗೆ ಬೆಂಗಳೂರಿನಲ್ಲಿ ಬಿಎಂಟಿಸಿ ಇವಿ ಬಸ್ಗಳು ಡಿಕ್ಕಿ ಹೊಡೆದು 7 ಮಂದಿ ಮೃತಪಟ್ಟಿದ್ದಾರೆ. ಹೀಗೆ ಪ್ರತಿನಿತ್ಯ ಎಲೆಕ್ಟ್ರಿಕ್ ಬಸ್ಗಳಿಂದ ಅಪಘಾತ ಪ್ರಕರಣಗಳು ಹೆಚ್ಚುತ್ತಲೇ ಇದ್ದು, ಇದಕ್ಕೆ ಕಡಿವಾಣ ಹಾಕಲು ಹಾಗೂ ಸುರಕ್ಷಿತ ಪ್ರಯಾಣಕ್ಕಾಗಿ ಇಲಾಖೆ ನಾನಾ ಕಸರತ್ತು ನಡೆಸ್ತಾ ಇದೆ. ಸಾರಿಗೆ ಸಚಿವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.